ಇನ್ನು ಈ ಭೀಕರ ಗುಡ್ಡ ಕುಸಿತ ಪ್ರಕರಣದಲ್ಲಿ ಕನ್ನಡಿಗರು ಕೂಡ ಮೃತಪಟ್ಟಿದ್ದಾರೆ. ಒಂದೊಂದೇ ವರದಿಗಳು ಬರ್ತಾ ಇದೆ. ಜಲಪ್ರಳಯದಲ್ಲಿ ಚಾಮರಾಜನಗರದ 4 ಸಾವನ್ನಪ್ಪಿದ್ದಾರೆ. ದೇವರ ನಾಡಲ್ಲಿ ಜಲದೇವನ ಮರಣ ಕೇಕೆ ಯಾವ ಪರಿ ಇದೆ ಅಂತಂದ್ರೆ, ಈ ಭೀಕರ ಗುಡ್ಡ ಕುಸಿತ ದುರಂತದಲ್ಲಿ ಕನ್ನಡಿಗರು ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಜಲಪ್ರಳಯದಲ್ಲಿ ಚಾಮರಾಜನಗರ ಮೂಲದ 4 ಸಾವನ್ನಪ್ಪಿದ್ದಾರೆ. ಚೂರಲ್ಮಲೈನಲ್ಲಿ ಸಂಭವಿಸಿದ ಈ ಜಲಪ್ರಳಯ, ಇದರಲ್ಲಿ 62 ವರ್ಷದ ಪುಟ್ಟಸಿದ್ದ ಶೆಟ್ಟಿ ಅಂತನ್ಬಿಟ್ಟು 50 ವರ್ಷದ ರಾಣಿ ಮದರ್, ರಾಜನ್ ಮತ್ತು ರಜನಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ರಾಜನ್ ಮತ್ತು ರಜನಿ ದಂಪತಿಗಳ ಶವ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಪುಟ್ಟಸಿದ್ದ ಶೆಟ್ಟಿ ಅಂತನ್ಬಿಟ್ಟು ಮತ್ತೆ ರಾಣಿ ಮದರ್ ಅಂತನ್ಬಿಟ್ಟು ಇವರಿಬ್ಬರ ಶವ ಸಿಕ್ಕಿದೆ. ಯಾಕೆ ಚಾಮರಾಜನಗರ ಮೂಲದವರು ಅಂತಂದರೆ, ಒಂದು ಚಾಮರಾಜನಗರ ಕೇರಳದ ಗಡಿ ಜಿಲ್ಲೆ, ಎರಡನೇದು ಚಾಮರಾಜನಗರ ಭಾಗದ ಕೂಲಿ ಕಾರ್ಮಿಕರು ತುಂಬ ಜನ ಕೇರಳಕ್ಕೆ ಹೋಗ್ತಾರೆ ಕೆಲಸಕ್ಕೆ ಅಂತನ್ಬಿಟ್ಟು. ಕೆಲವರಂತೂ ಅಲ್ಲಿ ಕಾರ್ಪೆಂಟರ್ ಕೆಲಸ ಅಥವಾ ಈ ಬಿಲ್ಡಿಂಗ್ ಕಟ್ಟುವಂತಹ ಕೆಲಸ ಇದನ್ನು ಮಾಡಿಕೊಂಡು ಆ ಚೂರಲ್ಮಲೈ, ಸುಲ್ತಾನ್ ಬತೇರಿ, ವಯನಾಡು ಇಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಕನ್ನಡಿಗರು ಸೆಟ್ಲ್ ಆಗಿದ್ದಾರೆ. ಹೇಗೆ ಗಡಿ ಜಿಲ್ಲೆಗಳಲ್ಲಿ ಈಗ ಕೇರಳ ಜನ ಹೇಗೆ ಕರ್ನಾಟಕದ ಗಡಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ, ಹಾಗೆ ಕರ್ನಾಟಕದ ಜನ ಕೇರಳ ಗಡಿಯಲ್ಲೂ ಕೂಡ ವಾಸ ಮಾಡ್ತಾರೆ. ಆ ಗಡಿ ಜಿಲ್ಲೆಗಳಲ್ಲಿ ಯಾವಾಗಲೂ ಹಾಗೇನೆ, ನಿಮಗೆ ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆ ಕಡೆ ಮಹಾರಾಷ್ಟ್ರ ಆಗಿರ್ಬೋದು, ಆ ಗಡಿ ಭಾಗದ ಜನ ಅಲ್ಲಿ ಇಲ್ಲಿ ಓಡಾಡ್ತಕ್ಕಂಥದ್ದು ಜಾಸ್ತಿ. ಚಾಮರಾಜನಗರದ ಜನರು ಕೂಡ ಅದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ಇವರೆಲ್ಲ ಗುಂಡ್ಲುಪೇಟೆ ಸೈಡ್ನವರು. ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪರ್ಟಿಕ್ಯುಲರ್ ಆಗಿ ಕೇರಳದ ಬಾರ್ಡರ್ಗೆ ಬರುತ್ತೆ. ಒಂದು ಕಡೆ ತಮಿಳ್ನಾಡು ಬಾರ್ಡ್ರು ಹೌದು, ಮತ್ತೊಂದು ಕಡೆ ಕೇರಳ ಬಾರ್ಡ್ರು ಹೌದು. ಹಾಗಾಗಿ ಈಗ ಒಟ್ಟು 4 ಜನರದ್ದು ಲೆಕ್ಕ ಹಾಕಿದ್ದಾರೆ. ಅದರಲ್ಲಿ ಪುಟ್ಟಸಿದ್ದ ಶೆಟ್ಟಿ ಅಂತನ್ಬಿಟ್ಟು ಮತ್ತು ರಾಣಿ ಮದರ್ ಅಂತ ಇವರಿಬ್ಬರ ಶವ ಪತ್ತೆಯಾಗಿದೆ. ರಾಜನ್ ಮತ್ತು ರಜನಿ ದಂಪತಿಗಳು, ಇವ್ರದ್ದು ಏನು ಅಂತ ಇನ್ನೂ ಗೊತ್ತಾಗಿಲ್ಲ, ಬಾಡಿ ಸಿಕ್ಕಿಲ್ಲ. ಕೇರಳದಲ್ಲಿ ಸಂಭವಿಸಿರುವಂತಹ ಭಾರೀ ಜಲಪ್ರಳಯದಲ್ಲಿ ಒಟ್ಟು 150ಕ್ಕೂ ಹೆಚ್ಚು ಜನರು ಈಗ ಮಿಸ್ಸಿಂಗ್ ಆಗಿದ್ದಾರೆ. ಸಾವಿನ ಸಂಖ್ಯೆಯು ಕೂಡ 80ರ ಗಡಿಯನ್ನು ದಾಟ್ತಾ ಇದೆ. ಈ ನಡುವೆ ಇದರಲ್ಲಿ ಒಟ್ಟು ಕರ್ನಾಟಕದ ಒಟ್ಟು 4 ಜನರು ಮೃತಪಟ್ಟಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಅದರಲ್ಲಿ ಈಗ 2 ಶವ ಕೂಡ ಪತ್ತೆಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಒಟ್ಟು 4 ಜನರು ಮೃತಪಟ್ಟಿದ್ದಾರೆ. ಒಬ್ಬರು ಗಂಭೀರವಾಗಿ ಗಾಯವಾಗಿದ್ದಾರೆ. ಈಗ ಅದರಲ್ಲಿ 2 ಶವ ಕೂಡ ಪತ್ತೆಯಾಗಿದೆ, ಇನ್ನಿಬ್ಬರ ಶವ ಕೂಡ ಪತ್ತೆಯಾಗಬೇಕು. ಈ ಹಿನ್ನೆಲೆಯಲ್ಲಿ ಈಗ ಚಾಮರಾಜನಗರದ ಜಿಲ್ಲಾಡಳಿತ ಈಗ ಅಲ್ಲಿಯ ತಹಶೀಲ್ದಾರ್ ಆಗಿರುವಂತಹ ರಮೇಶ್ ಬಾಬು ಅವರನ್ನು ಕೂಡ ಈಗ ಸ್ಥಳಕ್ಕೆ ಕಳಿಸಿದೆ. ಈಗ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ರಮೇಶ್ ಬಾಬು ಅವರು ಇದ್ದಾರೆ. ಸರ್, ಈಗ ಎಷ್ಟು ಜನ ಇದ್ದಾರೆ ಕರ್ನಾಟಕದವರು ಅಂತ? ಕರ್ನಾಟಕದವರು ಒಟ್ಟು 5 ಜನ ಇದ್ದಾರೆ. 5 ಜನದಲ್ಲಿ 2 ತೀರೋಗಿದ್ದಾರೆ. ಅದರಲ್ಲಿ ಒಟ್ಟು 4 ಜನ ತೀರೋಗಿದ್ದಾರೆ. ಅದರಲ್ಲಿ ಪುಟ್ಟಸಿದ್ದ ಶೆಟ್ಟಿ 62 ವರ್ಷ, ರಾಣಿ ಮದರ್ ಅಂತ 50 ವರ್ಷ, ಇನ್ನೊಬ್ಬರು ರಾಜನ್ ಅಂತ 50 ವರ್ಷ, ಇನ್ನೊಬ್ಬರು ರಜನಿ ಅಂತ. ರಜನಿ ಮತ್ತು ರಾಜನ್ ಇಬ್ಬರು ಗಂಡ ಹೆಂಡತಿ. ಅವರು ಇಲ್ಲೇ ಕೇರಳದಲ್ಲೇ ಮೇಪಾಡಿ ಪಕ್ಕನೇ ಒಂದು ಗ್ರಾಮದಲ್ಲಿ ಸ್ವಂತ ಮನೆ ಕಟ್ಕೊಂಡು ವಾಸವಾಗಿದ್ದರು 6 ತಿಂಗಳಿಂದ. ಚೀರುಮಲೆ ಅಂತ ಗ್ರಾಮದಲ್ಲಿ ಮನೆ ಕಟ್ಕೊಂಡಿದ್ರು 6 ತಿಂಗಳಿಂದ. ಅವರಿಬ್ಬರು ಮರಣ ಹೊಂದಿದ್ದಾರೆ, ಇನ್ನೂ ಬಾಡಿ ಸಿಕ್ಕಿಲ್ಲ. ಅಂದರೆ ಅವರಿಬ್ಬರು ಮೂಲತಃ ಚಾಮರಾಜನಗರ ತಾಲೂಕು ಸಂತಮರಹಳ್ಳಿ ಹೋಬಳಿ ಇರ್ಸವಾಡಿ ಗ್ರಾಮದವರು. ಇಲ್ಲಿಗೆ ಯಾಕೆ ಅವ್ರು ಬಂದಿದ್ರು? ಅವರು ಗಾರೆ ಕೆಲಸ ಮತ್ತು ಪೇಂಟಿಂಗ್ ಕೆಲಸ ಸುಮಾರು 20 ವರ್ಷಗಳಿಂದ ಇಲ್ಲೇ ಮಾಡ್ತಾ ಇದ್ದಾರಂತ. ಅದರಿಂದ ಇಲ್ಲೇ ಸೈಡ್ ತಗೊಂಡು ಇಲ್ಲೇ ಮನೆ ಕಟ್ಕೊಂಡು 6 ತಿಂಗಳಿಂದ ಗೃಹ ಪ್ರವೇಶ ಕೂಡ ಮಾಡಿದರು. ಅದರಿಂದ ಅವರಿಬ್ಬರು ಬಾಡಿ ಸಿಕ್ಕಿಲ್ಲ. ಇನ್ನು 2 ಬಾಡಿ ಸಿಕ್ಕಿದೆ, ಪುಟ್ಟಸಿದ್ದ ಶೆಟ್ಟಿ ಮತ್ತು ರಾಣಿ ಮದರ್ ಅಂತ. ಇನ್ನೊಬ್ಬರು ಗುಂಡ್ಲುಪೇಟೆ ತಾಲೂಕು ತ್ರಿಯಾಂಬಕಪುರ ವಾಸಿ ಸ್ವಾಮಿ ಶೆಟ್ಟಿ ಅಂತ. ಅವರ ಸಣ್ಣ ಪುಟ್ಟ ಗಾಯ ಆಗಿ ಅವರ ಅಪಾಯದಿಂದ ಪಾರಾಗಿದ್ದಾರೆ. ಅವ್ರನ್ನ ಚಾಮರಾಜನಗರ ಕರ್ಕೊಬತ್ತೀವಿ. ದಂಪತಿಗಳು ಸ್ವಂತ ಮನೆಯನ್ನು ಇಲ್ಲಿ 6 ತಿಂಗಳಿಂದ ಕಟ್ಟಿದ್ದ ಚೀರುಮಲೆಯಲ್ಲಿ. 6 ತಿಂಗಳಿಂದ ಚೀರುಮಲೆಯಲ್ಲಿ ಸ್ವಂತ ಮನೆಯನ್ನೇ ಕಟ್ಟಿ ವಾಸವಾಗಿದ್ದರು. ಬಟ್ ಅವರಿಗೆ ಜಮೀನು ಅಥವಾ ಮತ್ತೊಂದೆಲ್ಲ ಚಾಮರಾಜನಗರ ತಾಲೂಕು ಇರ್ಸವಾಡಿನಲ್ಲಿ ಜಮೀನಿದೆ. ಮಕ್ಕಳ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಅವರಿಬ್ಬರು ನಾಪತ್ತೆ ಆಗಿದ್ದಾರೆ ಅಂತ ಮಾಹಿತಿ ಗೊತ್ತಾಗಿದೆ. ಅವ್ರ ಫ್ಯಾಮಿಲಿ ಮೆಂಬರ್ ಕೂಡ ಮಾತಾಡಿದ್ದೀವಿ. ಇನ್ನೂ ಬಾಡಿ ಹುಡುಕ್ತಾ ಇದ್ದಾರೆ. ಒಟ್ಟು 125 ಜನ ಡೆತ್ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದರಲ್ಲಿ 74 ಜನ ಬಾಡಿ ಸಿಕ್ಕಿದೆ. ಅದರಲ್ಲಿ ನಮ್ಮ ಚಾಮರಾಜ ಜಿಲ್ಲೆಯವರು 2 ಬಾಡಿ ಸಿಕ್ಕಿದೆ. ಇನ್ನೂ 2 ಬಾಡಿ ಸಿಕ್ಕಬೇಕಾಗಿದೆ. 2 ಬಾಡಿ ಸಿಕ್ಕಿರುವಂಥ ಅವರು ಒಂದೇ ಫ್ಯಾಮಿಲಿಯವರ? ಇಲ್ಲ, ಪುಟ್ಟಸಿದ್ದ ಶೆಟ್ಟಿ ಬೇರೆ ಫ್ಯಾಮಿಲಿ, ರಾಣಿ ಮದರ್ ಅನ್ನೋರು ಬೇರೆ ಫ್ಯಾಮಿಲಿಯವರು. ಇಬ್ಬರು ಬೇರೆ ಫ್ಯಾಮಿಲಿಯವರು. ಬಟ್ ಆ ಫ್ಯಾಮಿಲಿ ಬೇರೆಯವ್ರನ್ನ ಯಾರು ಕೂಡ ಇಲ್ಲ. ಇನ್ನೂ ರಾಣಿ ಮದರ್ ಫ್ಯಾಮಿಲಿಯವರು ಬಂದಿಲ್ಲ. ಪುಟ್ಟಸಿದ್ದ ಶೆಟ್ಟಿಯವರು ಫ್ಯಾಮಿಲಿಯವರು ಕೂಡ ಇನ್ನೂ ಬಂದಿಲ್ಲ. ಅವರು
ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ ಬಾಡಿ ಇಲ್ಲೇ ಇಟ್ಟಿದ್ದಾರೆ. ಅಂದರೆ ಅವರು ಇಂಡಿವಿಜುವಲ್ ಆಗಿ ಇದ್ರ ಅಥವಾ ಇಲ್ಲಿ ಬೇರೆ ಬೇರೆ ಮನೆ ಈ ಪುಟ್ಟಸಿದ್ದಿ ಶೆಟ್ಟಿ ಬೇರೆ ಬೇರೆ ಇದ್ದಾರೆ. ಅಲ್ಲ, ಇಲ್ಲಿ ಏನು ಕೆಲಸ ಮಾಡ್ತಾರೆ? ಫ್ಯಾಮಿಲಿ ಜೊತೆ ಇದ್ರು. ಅವ್ರು ಏನು ಕೆಲಸ ಮಾಡಕ್ಕೆ ಬಂದಿದ್ರು ಅಂತ, ಕೂಲಿ ಕೆಲಸ ಮಾಡಕ್ಕೆ. ಕೂಲಿ ಕೆಲಸ ಮಾಡ್ತಾರೆ. ರಾಣಿ ಮದರ್ ಕೂಡ ಅವರು ಕೂಲಿ ಕೆಲಸ ಮಾಡಕ್ಕೆ ಬಂದ್ರು. ಅಂದರೆ ಚಾಮರಾಜನಗರದಿಂದ ಇಲ್ಲಿ ಕೂಲಿ ಕೆಲಸ ಮಾಡಕ್ಕೆ ಬಂದಿರ್ಬೋದು. ಈಗ ಸದ್ಯಕ್ಕೆ 2 ಬಾಡಿ ಸಿಗಬೇಕು. 2 ಬಾಡಿ ಸಿಕ್ಕಿದೆ, 2 ಬಾಡಿ ಸಿಕ್ಕಿಬೇಕು, ರಾಜನ್ ಮತ್ತು ರಜನಿ. ಇನ್ನು ಬೇರೆ ಯಾರು ಇದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಸದ್ಯಕ್ಕೆ 5 ಜನ ಮಾತ್ರ ಮಾಹಿತಿ ಸಿಕ್ಕಿದೆ. ಒಬ್ಬರು ಅಪಾಯದಿಂದ ಪಾರಾಗಿ ಹಾಸ್ಪಿಟ್ಲ್ ಇದ್ದಾರೆ. ಅವರು ಸದ್ಯದಲ್ಲೇ ಮಾನ್ಯ ಜಿಲ್ಲಾಧಿಕಾರಿಯವರ ಅವರಿಂದ ಮಾಹಿತಿ ತಗೊಂಡು ಅವ್ರನ್ನ ಚಾಮರಾಜ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಬರ್ತೀವಿ. ತಾವೀಗ ಎಷ್ಟು ಜನ ಬಂದಿರಿ? ಈಗ ನಾವು 5 ಜನ ಬಂದಿದ್ದೀವಿ. ನಾನು ಮತ್ತು ಉಪ ತಹಸೀಲ್ದಾರು ಮಹೇಶ್ ಅಂತ, ವಿನಯ್ ಅಂತ VA, ಜವರೇಗೌಡ ಅಂತ VA ಮತ್ತು SI ಜಗದೀಶ್ ಅಂತ 5 ಜನ ಟೀಮ್ ಬಂದಿದ್ದೀವಿ. 5 ಜನ ಟೀಮ್ ಬಂದಿದೆ. ಅಲ್ಲಿಗೆ ಈಗ ಏನು ಹೇಳ್ತಾ ಇದ್ದಾರೆ ಸರ್? ಇನ್ನು ಬಾಡಿಗಳು ವಿಚಾರ ಈಗ ನಮಗೆ ಸದ್ಯಕ್ಕೆ 125 ಬಾಡಿ ಡೆಡ್ ಬಾಡಿ ಸಿಕ್ಕಿದೆ. ಅದರಲ್ಲಿ 125 ಕೂಡ ಪೋಸ್ಟ್ ಮಾರ್ಟಮ್ ಆಗಿದೆ. ಅದರಲ್ಲಿ 2 ಮಾತ್ರ ಕರ್ನಾಟಕ ಬಾಡಿ ಅಂತ ಹೆಸರು ಅಲ್ಲಿ ಬರೆದು ಇಟ್ಕೊಂಡಿದ್ದಾರೆ ನೋಟ್ ಶೀಟಲ್ಲಿ. ಈಗ ಫ್ಯಾಮಿಲಿಯವ್ರಿಗೆ ಯಾವಾಗ ಹಸ್ತಾಂತರ ಮಾಡ್ತಾರೆ? ಈಗ ಸದ್ಯದಲ್ಲಿ ಅವ್ರು ಬರ್ತಾರೆ, ಫ್ಯಾಮಿಲಿಯವರು ಬಂದಾಗ ಹಸ್ತಾಂತರ ಮಾಡ್ತೀವಿ. ಒಂದು 2 ಅವರ್ಸ್ ಆಗ್ಬೋದು. ಅಲ್ಲಿಗೆ ಸ್ಪಷ್ಟ ಒಂದು ಚಾಮರಾಜನಗರ ತಾಲೂಕಿನ ಪುಟ್ಟಸಿದ್ದ ಶೆಟ್ಟಿ 62 ವರ್ಷ ಮತ್ತು ರಾಣಿ ಮದರ್ 50 ವರ್ಷ, ಇವರಿಬ್ಬರು ಕೂಡ ಕೂಲಿ ಕೆಲಸಕ್ಕಾಗಿ ಈ ಒಂದು ಗ್ರಾಮಕ್ಕೆ ಬರ್ತಾರೆ. ಈ ಒಂದು ಗ್ರಾಮಕ್ಕೆ ಬಂದು ಇಲ್ಲಿ ಕೂಲಿ ಕೆಲಸದಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ನಿನ್ನೆ ರಾತ್ರಿಯ ಜಲಪ್ರಳಯದಲ್ಲಿ ಅವರಿಬ್ಬರು ಕೂಡ ಮೃತಪಟ್ಟಿರುವಂಥದ್ದು. ಅವರಿಬ್ಬರು ಬೇರೆ ಬೇರೆ ಫ್ಯಾಮಿಲಿಯಲ್ಲಿದ್ದಂಥವ್ರು. ಇನ್ನಿಬ್ಬರು ರಾಜನ್ ಮತ್ತು ರಜನಿ, ಇವರು ಕೂಡ ಚಾಮರಾಜನಗರ ಜಿಲ್ಲೆಯವರೇ. ಇವರು ದಂಪತಿಗಳು ಕಳೆದ 6 ತಿಂಗಳಿಂದ ಅಷ್ಟೇ ಇದೇ ಗ್ರಾಮದಲ್ಲಿ ಸ್ವಂತ ಮನೆಯನ್ನು ಕಟ್ಟಿಸಿದ್ರು. ಆ ಸ್ವಂತ ಮನೆಯಲ್ಲಿ ಅವರು ಇದ್ದರು. ದುರಂತ ಅಂದರೆ ಈ ಜಲಪ್ರಳಯದಲ್ಲಿ ಅವರು ಕೂಡ ಮೃತಪಟ್ಟಿರುವಂಥದ್ದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಗುಂಡ್ಲುಪೇಟೆಯ ಒಬ್ಬ ವ್ಯಕ್ತಿ ಸ್ವಾಮಿ ಶೆಟ್ಟಿ ಎನ್ನುವರು ಈಗ ಅಪಾಯದಿಂದ ಪಾರಾಗಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಚಾಮರಾಜನಗರದ ಜಿಲ್ಲಾಡಳಿತ ಆ ಶವಗಳ ಹಸ್ತಾಂತರ ವಿಚಾರದ ಪ್ರಕ್ರಿಯೆ ನಡೆಸೋದಕ್ಕೋಸ್ಕರವಾಗಿ ಈಗ ವಯನಾಡಿಗೆ ಬಂದಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡು.